ಕೋಲಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೃಷ್ಣಾಪುರ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ, ಗಣಪತಿ, ಶ್ರೀ ಸುಬ್ರಹ್ಮಣ್ಯ ಹಾಗೂ ನವಗ್ರಹ ದೇವತೆಗಳ ಪ್ರತಿಷ್ಠಾಪನಾ ಮಹೋತ್ಸವ ಭಕ್ತಿ ಭಾವದಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅವರು ಮುಖಂಡರು ಹಾಗೂ ಗ್ರಾಮಸ್ಥರೊಂದಿಗೆ ಭಾಗವಹಿಸಿದರು. ಈ ವೇಳೆ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು. ಗ್ರಾಮದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನ ಪಡೆದು ಪೂಜೆಯನ್ನ ಸಲ್ಲಿಸಿದರು. ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಸ್ಥಳೀಯರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ವರದಿ ಸೈಯದ್ ಫಯಾಜ್, ಕೋಲಾರ. ಯಾವುದೂ ಕೊರತೆ ಇಲ್ಲ. ಯಾವುದೂ ಕೊರತೆ ಇಲ್ಲ. ಡೆವಲಪ್ಮೆಂಟ್ ಜರುಗಿದೆ. ಇವಾಗ ನೀವೇ ನೋಡಿ, ರೋಡ್ಗಳೆಲ್ಲ ಎಷ್ಟು ಕೆಲಸ ಆಗ್ತಾಯಿದೆ. ಇವಾಗ ಮೊನ್ನೆ ಏನಾಗಿತ್ತು, ಕಾರು 45,000 ರೂಪಾಯಿ ಇದೆ. 45,000 ರೂಪಾಯಿ ಕಾರು. ಈ ಇರಾನ್ ವಾರಿಂದ ಏನಾಯಿತು, 1,25,000 ರೂಪಾಯಿ ಹೋಗಿ ಅವಾಗ ಎಲ್ಲರೂ ನಿಲ್ಲಿಸ್ಬಿಟ್ರು. ಯಾಕಂದರೆ ಅವ್ರಿಗೆ 40,000 20,000 75,000 ಜಾಸ್ತಿ ಆಗೋಯ್ತು. ಅವಾಗ ಯಾರು ಮಾಡ್ತಾರೆ 75,000? ತಿರ್ಗ ಅದು 80,000ಕ್ಕೆ ಬಂತು. ಗೌರ್ಮೆಂಟ್ ಏನು ತೀರ್ಮಾನ ಮಾಡಿತು, ಗೌರ್ಮೆಂಟ್ ಏನಂದರೆ ಇವಾಗ ಕಾರ್ ರೇಟ್ ಏನಿದೆಯೋ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ, 40,000 ಪ್ಲಸ್ 40,000 ಕೊಡ್ತೀವಿ ಅಂತ ಗೌರ್ಮೆಂಟ್ ಹೇಳ್ಬೋದು. ಇವಾಗ ಸ್ಟಾರ್ಟ್ ಮಾಡೋರು. ಯಾವುದೇ ಆಗಲಿ ನಮಗೆ ದುಡ್ಡಿನ ಕೊರತೆ ಇಲ್ಲ. ನೀವು ಯಾವ ರೋಡ್ ಹೇಳಿದ್ರು, ಇವಾಗ ಮೊನ್ನೆ ಟೌನಲ್ಲಿ ರಮೇಶ್ ಅಣ್ಣ ನೀನು ಕರ್ಕೊಳೋದಿಲ್ಲ, ಎಲ್ಲಿ ನಮ್ಮ ಅದೇ CM ಶ್ರೀನಾಥ್ ಅವರು ಚೌಡೇಶ್ವರ ನಗರ, CM ಶ್ರೀನಾಥ್ ನಾನೇ ಹೇಳಿದ್ರು ನನಗೆ, ನೋಡಮ್ಮ ಅದು ನಾನು ಹೇಳ್ತೀನಿ, CM ಶ್ರೀನಾಥ್ ಮಾಡಿ ಹೇಳಿದ್ರು. ನನಗೆ ಎಷ್ಟು ಖುಷಿ ಆಯಿತು, ಅಷ್ಟು ಖುಷಿ ಆಯಿತು. ಯಾರೋ ಹಂಗೆ ಆಪೋಸಿಷನ್ ಮಾಡಲ್ಲ, ಅವರು ಪಬ್ಲಿಕ್ ಪರವಾಗಿದ್ರು, ಮಾತಾಡಿದ್ರು. ಹೋದೆ ಬೆಳಗ್ಗೆ ಹೋದೆ, ನೋಡಿದೆ, ಮಾರನೇ ದಿವಸ ಸ್ಟಾರ್ಟ್ ಮಾಡಿಸಿದೆ ಕೆಲಸ. ದುಡ್ಡಿಗೇನು ಕೊರತೆ ಇಲ್ಲ. ನೀವು ಯಾವ್ದು ಹೇಳಿದ್ರು ಮಾಡ್ಬೋದು.